ಹಲೋ, ಇವತ್ತಿನ ವೀಡಿಯೋನ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕುಕ್ಕಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೇಲ್ಗಡೆ ಟೆರೆಸಲ್ಲಿ ತುಂಬಾ ಚೆನ್ನಾಗಿ ಮೆಂತ್ಯ ಸೊಪ್ಪು ಬೆಳೆದಿತ್ತು. ಸೊ ಹಾಗಾಗಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡಿಬಿಡೋಣ ಅಂತ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತುಂಬ ಸಿಂಪಲ್ಲು. ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಇದ್ಬಿಟ್ರೆ ಸಾಕು. ಆ್ಯಂಡ್ ಮಸಾಲೆಗೆ ಸಿಂಪಲ್ ಬೇಸಿಕ್ ಮಸಾಲೆ ಪಲಾವ್ಗೆ ಹಾಕೋ ರೀತಿನಲ್ಲೇ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ ಸ್ವಲ್ಪನಾದರೂ ಹಾಕ್ಕೋಬೋದು, ಜಾಸ್ತಿನಾದರೂ ಹಾಕ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನಾದರೂ ಹಾಕ್ಕೋಬೋದು. ಬಟ್ ನಾನು ಪ್ಲೇನ್ ಇಡ್ತೀನಿ ಇದನ್ನು ಯಾವಾಗ್ಲೂ. ಬೇಕಿದ್ರೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿನೂ ಸಹ ರುಬ್ಬಿ ಇಟ್ಕೋಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಚಟ್ನಿ ಹದದಲ್ಲಿ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಪಲಾವ್ ಮಾಡೋದಕ್ಕೆ, ಅಂದರೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ. ಸೊ ಎಕ್ಸ್ಟ್ರಾ ಅದನ್ನು ಹಾಕಿಲ್ಲ ಇಲ್ಲಿ. ಪಲಾವ್ ಎಲೆ ಜೊತೆಗೆ ಸ್ವಲ್ಪ ಅನಾನಸ್ ಹೂವು ಮತ್ತು ಮರಾಠ ಮೊಗ್ಗು ಅಷ್ಟನ್ನು ಹಾಕಿಬಿಟ್ಟು ಜೀರಿಗೆ ಹಾಕಿದ್ದೀನಿ. ಒಂದು 2 ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಒಂದು 2-3 ನಿಮಿಷ ಫ್ರೈ ಆದ ನಂತರ ಒಂದು ಹಿಡಿ ಪುದೀನ ಸೊಪ್ಪು, ಆನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿಂಪಲ್ ಕಿಚನಲ್ಲಿರೋವಂಥ ಮೆಂತ್ಯ ಕಾಳುಗಳನ್ನೇ ಒಂದು ಸ್ವಲ್ಪ ಪಾಟ್ನಲ್ಲಿ ಉದುರಿಸಿದ್ದೆ, ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ಮೆಂತ್ಯ ಸೊಪ್ಪನ್ನು ಸಹ ಬಾಡಿಸ್ತಾ ಇದ್ದ ಹಾಗೆ ನೀರು ಬಿಟ್ಕೊಳ್ಳುತ್ತೆ, ಹಾಗೆಯೇ ಟೊಮ್ಯಾಟೊನೂ ಸಹ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಿನಲ್ಲಿ ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪು ಎರಡೂ ಸಹ ಚೆನ್ನಾಗಿ ಸಾಫ್ಟಾಗಿ ಆ ನೀರೆಲ್ಲ ಇಂಗೋವರೆಗೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಲಿಲ್ಲ, ಹಾಗೆಯೇ ಮಿಕ್ಕಿದೆಲ್ಲ ಮಸಾಲೆ ಹಾಕ್ಬಿಡ್ತೀವಿ ಅಂತ ಅಂದರೆ ಮೆಂತ್ಯ ಸೊಪ್ಪಿನ ಬಾತು ಕಹಿ ಬರುತ್ತೆ. ನಾವು ಅದು ಫ್ರೈ ಮಾಡಬೇಕಾದ್ರೆ ನಮಗೆ ಮೆಂತ್ಯ ಸೊಪ್ಪಿಂದು ಒಗ್ರು ಸ್ಮೆಲ್ ಬರ್ತಾ ಇರುತ್ತೆ. ಆ ಒಗ್ರು ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ್ ಅನ್ನಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸೊ ನೋಡಿ, ಇವಾಗ ಮುಚ್ಚಿಡ್ತಾ ಇದ್ದೀನಿ ಸೊ ದಟ್ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಒಂದು 2-3 ನಿಮಿಷ ಬಿಟ್ಟು ಓಪನ್ ಮಾಡಬೇಕು. ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 85% ಆಗುವಷ್ಟು ಕಡಿಮೆ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕಿರ್ತೀವಿ ಅಲ್ವಾ ಮೆಂತ್ಯ ಸೊಪ್ಪನ್ನು ಹಾಕಬೇಕಾದ್ರೆ. ಸೊ ಅರಿಶಿನ ಪುಡಿ ಜೊತೆಗೆ ಈ ಮಸಾಲೆ ಸೇರಿ ಗ್ರೀನಿಷ್ ಕಲರ್ ಆಗಿ ಆಗುತ್ತೆ. ಇಲ್ಲ ನಮಗೆ ತುಂಬ ಗ್ರೀನಾಗಿರಬೇಕು ಅಂದರೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೋದು ನೀವು. ಮಸಾಲೆನೂ ಎಲ್ಲ ಹಸಿದೆ ಹಾಕಿರೋದ್ರಿಂದ ಅದು ಸಹ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು 2 ಕಪ್ ಅಕ್ಕಿಗೆ 4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಸಹ ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪಲಾವು ತುಂಬ ಸಖತ್ತಾಗುತ್ತೆ. ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಪನ್ನೀರ್ ಇತ್ತು, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಹಾಲು ಒಡೆದೋದಾಗ ಪನ್ನೀರ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ. ಅದರಲ್ಲೊಂದು ಅರ್ಧ ಭಾಗ ಆಗೋಷ್ಟು ಪನ್ನೀರನ್ನ ಸಹ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಟೊಮ್ಯಾಟೊ ಬಾತ್ಗಾಗಿರ್ಬೋದು ಅಥವಾ ಈ ರೀತಿ ಮೆಂತ್ಯ ಸೊಪ್ಪಿನ ಬಾತ್ಗಳಿಗೆ ಈ ರೀತಿ ಪನ್ನೀರ್ ಹಾಕಿದಾಗ ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಪ್ರದೀಪ್ ಸಹ ಎದ್ದು ಬಂದರು. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಹೊತ್ತು ಅವರಿಗೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ನ ಕೊಡ್ತೀನಿ. ಇದೇ ಅಂತ ಅಲ್ಲ, ಒಂದೊಂದು ದಿನ ಒಂದೊಂದು. ಬಟ್ ಲಾಸ್ಟ್ ಇಯರ್ ನಾನು 1 ಮಂತ್ ಆಗೋಷ್ಟು ನಾನು ವೀಡಿಯೋಸ್ ಎಲ್ಲ ಏನೂ ಹಾಕಿರಲಿಲ್ಲ. ಬಿಕಾಸ್ ಪ್ರದೀಪ್ಗೆ ಆಕ್ಸಿಡೆಂಟ್ ಆಗಿ ನಾನು ಹಾಸ್ಪಿಟಲಲ್ಲೇ ಇರಬೇಕಾಗಿ ಬಂದಿತ್ತು ಅಂತ ಹೇಳಿದ್ದೆ. ಅದಾದಮೇಲೆ ಅವ್ರು ತುಂಬ ವೀಕ್ ಆಗೋಗಿದ್ರು. ಮನೆಗೆ ಬಂದ ಮೇಲೇ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಹೊರಗಡೆ ಸಿಗೋವಂಥ ಫುಡ್ಸ್ನ ನಾನು ಈ ರೀತಿ ಮಿಲ್ಕ್ ಮಿಕ್ಸ್ಗಾಗಿರ್ಬೋದು ಅದೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಮನೆಯಲ್ಲೇ ಇದನ್ನು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಆಗಿರ್ಬೋದು ಎಲ್ಲ ರೀತಿ ರಾಗಿ ಮಾಲ್ಟ್ಗಳು ಎಲ್ಲ ಕೊಡ್ತಾ ಬಂದಮೇಲೆ ತುಂಬಾ ಹೆಲ್ದಿಯಾಗಿದ್ದೀವಿ ಎಲ್ಲರೂ ಅಂತ ಹೇಳ್ಬೋದು. ಟಚ್ ವುಡ್. ಸೊ ಖಂಡಿತ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ರೀತಿ ಗಂಟುಗಳು ಸಹ ಆಗಲಿಲ್ಲ. ಸಡನ್ನಾಗಿ ಕಲರ್ ಸಹ ಬಿಟ್ಕೊಳ್ಳಿಲ್ಲ. ಸಡನ್ನಾಗಿ ಕಲರ್ ಬಿಟ್ಕೊತು ಅಂತ ಅಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿದ್ದಾರೆ ಅಂಥೇಳಿ ಅರ್ಥ. ನಿಧಾನಕ್ಕೆ ಕಲರ್ ಬಿಟ್ಕೊತು. ಅದು ಕೇಸರಿ, ನಾನು ಇದಕ್ಕೆ ಕೇಸರಿ ಹಾಕಿದ್ದೀನಿ, ಹಾಗಾಗಿ ನಿಧಾನಕ್ಕೆ ಕಲರ್ ಬಿಟ್ಕೊಂಡಿದೆ. ಅದು ನೋಡಿದ್ರೇ ಗೊತ್ತಾಗ್ತದೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ. ಎಕ್ಸಾಕ್ಟ್ಲಿ ಬಾದಾಮ್ ಹಾಲು ಕುಡಿದೋ ರೀತಿನಲ್ಲಿ ಅದು ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆನ್ನೆ ಇನ್ನೂ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಫುಲ್
ಅರೌಂಡ್ ಒಂದು 12 ಕೆ ಜಿ ಆಗೋಷ್ಟು ನಾನು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ತಯಾರು ಮಾಡಿದ್ದಿದ್ದು ಇವತ್ತಿಗೆ ಕಂಪ್ಲೀಟಾಗಿ ಖಾಲಿ ಆಗೋಯಿತು. ಅಷ್ಟು ಆರ್ಡರ್ಸ್ ಬಂದಿದೆ ನನಗೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ಗೆ. ಒಬ್ಬೊಬ್ಬರು 1 ಕೆ ಜಿ, ಅದು ರೇಟ್ ಸ್ವಲ್ಪ ಜಾಸ್ತಿನೇ ಇದೆ, ಯಾಕೆಂದರೆ ಅದು ತುಂಬ ಎಲ್ಲ ರೀತಿ ಡ್ರೈ ನಟ್ಸು ಮತ್ತು ಸೀಡ್ಸು ಎಲ್ಲ ಹಾಕಿ ಮಾಡೋ ಅಂಥದ್ದು, ಮಖಾನ ಎಲ್ಲ ಇರುತ್ತೆ. ಎಲ್ಲವೂ ಸಹ 1 ಕೆ ಜಿ ನೀವು ತೊಗೋತೀರಾ ಅಂದ್ರೇ 1000 ರೂಪೀಸ್ ಆಗುತ್ತೆ. ಅಂಥದ್ರಲ್ಲಿ ನಾನು 12 ಕೆ ಜಿ ಆಗುವಷ್ಟು ಮಾಡಬೇಕು ಅಂದರೆ ಒಂದೊಂದಕ್ಕೂ ಅರೌಂಡ್ 4-5 ಕೆ ಜಿ ಆಗುವಷ್ಟು ನಾನು ಹಾಕಬೇಕಾಗುತ್ತೆ ಎಲ್ಲವನ್ನು ಸಹ. ಹಾಗಾಗಿ ಅದು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಸೊ ಆದ್ರೂ ಸಹ ನೀವು ಎಲ್ಲರೂ ಮನೆಯಲ್ಲೇ ಮಾಡೋದು, ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ ಅಂಥೇಳಿ ನನಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ಅಂತ ರಿಪೀಟೆಡ್ ಆರ್ಡರ್ಸ್ ನಂಗೆ ತುಂಬ ಕೊಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಯಾವಾಗ್ಲೂ ನಾನು ಅಂಬ್ಲಿ ಕುಡಿತಾ ಇರ್ತೀನಿ ಆವಾಗವಾಗ. ಊಟಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು, ರಾತ್ರಿ ಡಿನ್ನರ್ಗಾಗಿರ್ಬೋದು. ನಾವು ಊಟ ಮಾಡೋದಕ್ಕಿಂತ ಮುಂಚೆನೇ ಒಂದು ಲೋಟ ಅಂಬ್ಲಿ ಕುಡಿದ್ಬಿಟ್ರೆ ನೀವು 2 ಕಪ್ ರೈಸ್ ತಿನ್ನೋರು 1 ಕಪ್ ರೈಸ್ ತಿಂತೀರಾ. ಆವಾಗ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಗಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಯಾವುದೇ ಕಾಯಿಲೆ ಇದ್ರೂ ತುಂಬಾ ಒಳ್ಳೆಯದು ಅಂಬ್ಲಿ ಕುಡಿಯೋದ್ರಿಂದ. ಯೂಶ್ವಲಿ ರಾಗಿ ಹಿಟ್ಟಿನಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಅಂಬ್ಲಿ, ಬಟ್ ನಾನಿಲ್ಲಿ ನಮ್ಮಲ್ಲೇ ಸಿಗುವಂಥ ಆರೋಗ್ಯ ಮಿತ್ರ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರಾಗಿ ಜೊತೆಗೆ, ಅಂದರೆ ಮೊಳಕೆ ಬರ್ಸಿರೋಂಥ ರಾಗಿ ಜೊತೆಗೆ 21 ವೆರೈಟಿ ಆಫ್ ಕಾಳುಗಳನ್ನು ನಾನು ಯೂಸ್ ಮಾಡಿ ಅದನ್ನೆಲ್ಲ ಮೊಳಕೆ ಬರೆಸಿ ಹುರಿದು ಪೌಡರ್ ಮಾಡಿರೋ ಅಂಥದ್ದು. ಅದ್ರ ಜೊತೆಗೆ ಇಮ್ಯುನಿಟಿ ಬಿಲ್ಡ್ ಆಗಲಿ ಅಂತ ಸ್ವಲ್ಪ ಹಿಪ್ಲಿ ಮತ್ತು ಸೀಡ್ಸು, ಬಾದಾಮ್, ಕ್ಯಾಶ್ಯೂಸು ಎಲ್ಲವನ್ನು ಸಹ ಹಾಕಿರ್ತೀನಿ, ಜೀರಿಗೆ ಈ ರೀತಿದು. ಸೊ ಅದು 1 ಸ್ಪೂನ್ ನೀವು ಡೈಲಿ ಅಂಬ್ಲಿ ಮಾಡಿಕೊಂಡು ತೊಗೊತಾ ಇದ್ದರೆ ತುಂಬಾ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಿಮಗೇನಾದರೂ ಡಯಾಬಿಟೀಸ್ ಇತ್ತು, ಬಿ ಪಿ ಇತ್ತು, ಎಲ್ಲನೂ ಸಹ ಕಂಟ್ರೋಲ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗಂತೂ ಸಖತ್ ಒಳ್ಳೆಯದು ಇದು. ಸೈಡ್ ಬೈ ಸೈಡ್ ನಾನು ಎರಡನ್ನೂ ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಲ್ಲಿ ಪಲಾವ್ಗೆ ನಾನು ನೀರೆಲ್ಲ ಹಾಕಿ ಕುದಿಸೋಕ್ಕಿಟ್ಟಿದ್ದೆ ಅಲ್ವಾ, ನೀರು ಕುದಿ ಬಂದ ನಂತರ ಅಕ್ಕಿ ಹಾಕಿ ಒಂದು 80% ಬೇಯೋವರೆಗೂ ಬೇಯಿಸ್ಬಿಟ್ಟು ಆಮೇಲೆ ಒಂದು ಹಳೆ ಪ್ಯಾನ್ನ ಇಟ್ಟು, ಹಳೆ ಪ್ಯಾನ್ ಮೇಲೆ ಆ ಪಾತ್ರೆ ಇಟ್ಟು ಒಂದು 10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಅಕ್ಕಿ ಎಲ್ಲ ಅರಳ್ಕೊಂಡು ಪಲಾವ್ ರೆಡಿ ಆಗುತ್ತೆ. ಆ್ಯಂಡ್ ಈ ಕಡೆ ಇಲ್ಲಿ ಗಂಜಿ ರೆಡಿ ಮಾಡ್ತಾಯಿದ್ದೀನಿ ನಾನು. ನೀರು ಹಾಕಿ ಒಂದು 2-3 ಸ್ಪೂನ್ ಆಗುವಷ್ಟು ನಾನು ಗಂಜಿ ಹಿಟ್ಟು, ಅಂದರೆ ಇದು ಆರೋಗ್ಯ ಮಿತ್ರ ಹಿಟ್ಟನ್ನು ಹಾಕಿದ್ದೆ ಅಲ್ವಾ, ಗಂಟು ಇಲ್ಲದೆ ಇರೋ ರೀತಿ ಕಲಿಸ್ಬಿಟ್ಟು ಇಲ್ಲಿ ಗಂಜಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈ ಹದದಲ್ಲಿರೋವಂಥ ಗಂಜಿ ತುಂಬಾ ಶೈನಿಂಗ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇನ್ ಕೇಸ್ ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕೋಬೋದು. ಬಟ್ ಸಾಮಾನ್ಯ ನೀರು ಜಾಸ್ತಿ ಆಯಿತು ಅಂತ ಅಂದರೆ ಏನಾಗುತ್ತೆ ಅಂದರೆ ಈ ರೀತಿ ಕುದಿಯುತ್ತಲ್ವಾ, ಆವಾಗ ಕೈಗೆಲ್ಲ ಹಾರೋ ಚಾನ್ಸಸ್ ಇರುತ್ತೆ. ಒಂದು ಡ್ರಾಪ್ ಏನಾದರೂ ಕೈಗೆ ಇದು ಗಂಜಿದು ರಾಗಿದು ಬಿತ್ತು ಅಂತ ಅಂದರೆ ಅದು ಬೊಬ್ಬೆ ಬಂದುಬಿಡುತ್ತೆ. ಹಾಗಾಗಿ ನೀರನ್ನು ಕರೆಕ್ಟ್ ಹದದಲ್ಲಿ ಇದೇ ಕನ್ಸಿಸ್ಟೆನ್ಸಿ ಬರೋವರೆಗೆ ಚೆನ್ನಾಗಿ ಅದನ್ನು ಕಲಿಸ್ತಾ ಇರಿ. ಆದರೆ ಒಂದು ಗಂಟು ಮಾಡ್ಕೋಬೇಡಿ ಅಷ್ಟೇ. ಸೊ ನೋಡಿ ಎಷ್ಟು ಶೈನಿಂಗ್ ಆಗಿ ಬಂದಿದೆ ಅಂತ. ಇದು 1 ಲೋಟ ಕುಡಿದ್ರೇ ನಮಗೆ ಫುಲ್ಲು ಫಿಲ್ಲಿಂಗ್ ಅಂತ ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ಬರೀ ರಾಗಿ ಇರಲ್ಲ, ನಾನು ಮೊದಲೇ ಹೇಳ್ದಾಗೆ 20 ಥರದ್ದು ಕಾಳುಗಳನ್ನು ಸಹ ಹಾಕಿ ನಾನು ಮಾಡಿರ್ತೀನಿ. ಬರೀ ಕಾಳು ಅಂದರೆ ಅದನ್ನು ಮೊಳಕೆ ಬರೆಸಿ ಮಾಡಿದಾಗ ಏನಾಗುತ್ತೆ, ಅದು ಪ್ರೋಟೀನ್ ರಿಚ್ ಆಗುತ್ತೆ. ನಾವು ಹೆಚ್ಚು ನಮ್ಮ ದೇಹದಲ್ಲಿ ಪ್ರೋಟೀನ್ ತೊಗೊಂಡಷ್ಟು ನಮಗೆ ತುಂಬಾ ಒಳ್ಳೆಯದು. ಆ್ಯಂಡ್ ತುಂಬ ಗಂಟೆಗಳ ಕಾಲ ನಾವು ಇದನ್ನು ತೊಗೊಂಡಿದ್ದು ತುಂಬ ಗಂಟೆಗಳ ನಂತರನೂ ಹೊಟ್ಟೆ ಫಿಲ್ ಆದಂಗೆ ಅನಿಸುತ್ತೆ. ಸೊ ನಿಮಗೆ ಮಧ್ಯ ಮಧ್ಯ ಅದು ತಿನ್ನಬೇಕು, ಇದು ತಿನ್ನಬೇಕು ಆ ಥರ ಎಲ್ಲ ಕ್ರೇವಿಂಗ್ಸ್ ಆಗಲ್ಲ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ನಾನು ರಾಗಿ ಮುದ್ದೆ ಮಾಡೋದು ತೋರಿಸಿದ್ದೀನಿ, ಈ ರೀತಿ ಗಂಜಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ, ಅಂಬ್ಲಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ಯಾವ ರೀತಿ ಬೇಕಾದ್ರೂ ತೊಗೋಬೋದು ನೀವು. ಈ ಗಂಜಿ ರೆಡಿ ಆದ ನಂತರ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರಿಗೆ ಈ ಗಂಜಿ ಹಿಟ್ಟನ್ನು ಸೇರಿಸಿ ಒಂದು 1/4 ಲೀಟ್ರ್ ಮೊಸರನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮೊಸರನ್ನ ಕಡಿಬೇಕು. ಸೊ ಇವಾಗ ಇದು ಅಂಬ್ಲಿ ರೆಡಿ. ನಮ್ಮಲ್ಲಿ ನಾನು ಡೈಲಿ ಅಂಬ್ಲಿ ಕುಡಿಯೋಕ್ಕಾಗಲ್ಲ, ಅಂದರೆ ಗಟ್ಟಿ ಥರ ಮಾಡಿಕೊಂಡು ಕುಡಿಯೋಕ್ಕಾಗಲ್ಲ. ಡೈಲಿ ಮಜ್ಜಿಗೆ ಅಂತೂ ಕುಡಿತೀವಿ. ಸೊ ಮಜ್ಜಿಗೆ ಹದದಲ್ಲೇ ನಾನು ಇದನ್ನು ಮಾಡಿಬಿಡ್ತೀನಿ. ತುಂಬ ಒಳ್ಳೆಯದು. 1 ಲೋಟ ಕುಡಿತಿದ್ದಾಗೆ ನಿಮಗೆ ಹೊಟ್ಟೆ ಎಲ್ಲ ಮೇಲಿಂದ ಕೆಳಗಡೆ ಹೊಟ್ಟೆ ತನಕನೂ ತಣ್ಣಗಾಗುತ್ತೆ, ಫೀಲ್ ಆಗುತ್ತೆ. ಅದು ನಿಮಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ ಅದು. ಆ್ಯಂಡ್ ಮಜ್ಜಿಗೆಗೆ ನಾವು ಈ ರೀತಿ ಬೆರೆಸ್ಕೊಳ್ಳೋದ್ರಿಂದ ಪ್ರೋಬಯೋಟಿಕ್ಕು ಸಹ ಆಗುತ್ತೆ, ಗಟ್ ಫ್ರೆಂಡ್ಲಿನೂ ಸಹ ಆಗುತ್ತೆ. ಆ್ಯಂಡ್ ಊಟಕ್ಕಿಂತ ಮುಂಚೆ, ತಿಂಡಿಗಿಂತ ಮುಂಚೆನೇ ನೀವು ಇದನ್ನು ಕುಡಿದ್ಬಿಟ್ರೆ, ನಾನು ಮೊದಲೇ ಹೇಳ್ದಾಗೆ ಹೊಟ್ಟೆ ಫಿಲ್ ಅಂತ ಅನಿಸುತ್ತೆ ಅಲ್ವಾ. ನೀವು 2 ಕಪ್ ರೈಸ್ ತಿನ್ನೋರು ಆವಾಗ ಹೊಟ್ಟೆ ತುಂಬಿದೆಯಪ್ಪ ಅಂತ ಅಂದ್ಬಿಟ್ಟು 1 ಕಪ್ ರೈಸಿಗೆ ಬರ್ತೀರಾ. ಸೊ ಈ ರೀತಿ ಮಾಡಿದಾಗ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ಆ್ಯಂಡ್ ಇವಾಗಂತೂ ತುಂಬ ಬೇಸಿಗೆ ಬಿಸಿಲು ಸಖತ್ ಜಾಸ್ತಿ ಆಗಿದೆ. ಅದರಲ್ಲೂ ಈ ರೀತಿ ಅಂಬಲಿ ಕುಡಿಯೋದು ತುಂಬಾ ಒಳ್ಳೆಯದು. ಆ್ಯಂಡ್ ಡೈಲಿ ನಮ್ಮಲ್ಲಿ ಇದನ್ನು ನಾನು ರಿಚುವಲ್ ಫಾಲೋ ಮಾಡೇ ಮಾಡ್ತೀನಿ. ಮಜ್ಜಿಗೆ ಥರ ಮಾಡಿಬಿಡ್ತೀನಿ. ಆ್ಯಂಡ್ ಪ್ರದೀಪ್ಗೆ ನಾನು ಒಂದು ಲಂಚ್ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಲ್ವಾ, ಅವ್ರಿಗೆ ಈ ರೀತಿ ದೊಡ್ಡ ಲೋಟದಲ್ಲಿ ಸ್ಟೀಲ್ ಈ ರೀತಿ ಕಂಟೈನರ್ ಬರುತ್ತಲ್ಲ ಅದಕ್ಕೆ ಹಾಕಿ ಫಿಲ್ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ. ಮಧ್ಯಾಹ್ನಕ್ಕೂ ಅವರಲ್ಲಿ ಕುಡ್ಕೊತಾರೆ. ಆ್ಯಂಡ್ ನಾನಿಲ್ಲಿ ತಿಂಡಿಗೂ ಸಹ ತೊಗೊತೀನಿ, ಮಧ್ಯಾಹ್ನ ಊಟದ ಜೊತೆಗೂ ಸಹ ತೊಗೊತೀನಿ, ರಾತ್ರಿ ಅಡುಗೆಗೂ ಸಹ 1 ಲೋಟ ಆಗೋಷ್ಟು ಈ ಅಂಬಲಿನ ತೊಗೊತೀನಿ. ತುಂಬಾ ಒಳ್ಳೆಯದು. ಆ್ಯಂಡ್ ನನಗೆ ನಿಜ ಹೇಳ್ತಿದ್ದೀನಿ, ನಾನು ಅಲ್ಲಿ ಎಷ್ಟು ರೈಸ್ ಕ್ವಾಂಟಿಟಿ ಹಾಕ್ಕೊಂಡಿದ್ದೆ ಅದರಲ್ಲೊಂದು 1/4 ಭಾಗ ಬಿಟ್ಟೆ ನಾನು, ಅಷ್ಟು ಫಿಲ್ ಅನಿಸ್ಬಿಡ್ತು. ಸೊ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತು ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ನನ್ನ ಮನೆಯಲ್ಲಿ ತಯಾರಾಗುವಂಥ ಯಾವುದೇ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ನಿಮಗೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಂಬರು, ಅದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ, ಖಂಡಿತ ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ, ಕಾಲ್ ರಿಸೀವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.